ಕಲಾವತಿ ಕಲಾವತಿ ಕುಬೇರಪ್ಪ ಕುಬೇರಪ್ಪ ಆ ಘಟನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಅವ್ರಿಗೂ ಸಹಿತ ನಮ್ಮ ಕಾರ್ಯಕ್ರಮದ ಒಂದು ಚಿಕ್ಕ ಉಡುಗೊರೆಯನ್ನು ಕೊಡಬಹುದು ಅಥವಾ ಈಶಾನ್ ಕಾರ್ಡ್ ಇರ್ಬೋದು. ಸೊ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ತನಕ ಕೇಳಿಸ್ಕೊಳ್ಳಕ್ಕೆ ಧನ್ಯವಾದ ಹೇಳ್ತೀನಿ. ಈಗ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಹೆಸರನ್ನ ಕೂಗ್ತಾ ಹೋಗ್ತೀನಿ. ಸೊ ಅವರವರ ಸೆಂಟ್ರಿಗೆ ಹೋಗ್ಬಿಡಿ. ಓಕೆನಾ? ಓಕೆ. ಕಳ್ಳರು ಮನೆಗೆ ಬಂದು ಬೀಗ ಮುರಿದು ಕಳ್ತನ ಮಾಡೋದು ಬಹಳ ಕಡಿಮೆ ಆಗ್ತಾ ಇದೆ. ಈಗ ಬೀಗ ಮುರಿಯೋ ಅವಶ್ಯಕತೆ ಇಲ್ಲ, ಓಡಾಡೋ ಅವಶ್ಯಕತೆ ಇಲ್ಲ. ಕಳ್ಳರು ಬಂದು ಜಸ್ಟ್ ಮೊಬೈಲ್ ಇರುತ್ತೆ ನಿಮ್ಮ ಹತ್ರನು, ಎಲ್ಲರ ಹತ್ರ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತಹ ಎಲ್ಲಾ ಹಣನು ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಖಾಲಿ ಮಾಡ್ತಾರೆ. ಆಮೇಲೆ ಎಲ್ಲಿಗೆ ಹೋಗಿದೆ ದುಡ್ಡು, ಯಾರಿಗೋಗಿದೆ, ಎಷ್ಟು ಜನಕ್ಕೆ ಟ್ರಾನ್ಸ್ಫರ್ ಆಗಿದೆ, ಮತ್ತೆ ಅದನ್ನ ಪತ್ತೆ ಮಾಡೋದು, ಮತ್ತೆ ಆ ದುಡ್ಡನ್ನ ಮತ್ತೆ ವಾಪಸ್ ನಿಮ್ ಕೈಗೆ ಕೊಡಿಸೋದು ಬಹಳ ಕಷ್ಟ ಇರುತ್ತೆ. ಅದರ ಬಗ್ಗೆ ನಮ್ಮ ಸ್ಟೇಷನ್ ಸಿಬ್ಬಂದಿಯಾದ ಶರತ್ ಅವರಿದ್ದಾರೆ. ಅಂತ ನಿಮ್ಮ ಗೋಪ್ನಳ್ಳಿಂದಾನೆ 4 ಕಂಪ್ಲೇಂಟ್ ಬಂದಿದೆ. ಹೋಗ್ಬೇಕಂತ ಬರ್ತೀರಿ, ಅಲ್ಲಿ ಬಸ್ ಸ್ಟ್ಯಾಂಡ್ ಇಳಿತೀರಿ, ಅಲ್ಲಿ ನಿಮ್ ಜೊತೆಗೆ ನಿಮ್ ತರನೇ ರೆಡಿ ಆಗಿದ್ದಂತ ಕಳ್ಳರು ಇರ್ತಾರೆ, ಹೆಣ್ಮಕ್ಳು ವೇಷದಲ್ಲೇ ಇರ್ತಾರೆ. ಅವರು ಪ್ರಯಾಣಿಕರ ತರನೇ ಇರ್ತಾರೆ, ನಿಮ್ಗೆ ಗೊತ್ತಾಗೋದಿಲ್ಲ. ಇವ್ರು ಹೆಣ್ಮಕ್ಳೇನ ಬೇರೆ ಕಡೆ ಊರಿಗೆ ಹೋಗ್ತಿರ್ಬೋದು ಅಂತ ಹೇಳಿ ನೀವು ಅಲ್ಲಿ ಇಳಿತೀರಿ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀರಿ. ಬಸ್ ಯಾವ್ದಾದ್ರು ಬಸ್ ಬಂದ್ರೆ ಅಲ್ಲಿಗೆ ನಿಮ್ಗೆ ಊರಿಗೆ ತಲುಪುವ ಬಸ್ ಬಂದ್ರೆ ಎಲ್ಲರೂ ಒಂದೇ ಸಲ ಸಡನ್ ಆಗಿ ಹತ್ತು ಬಿಡ್ತೀರಿ. ಹೆಣ್ಮಕ್ಳು ಎಲ್ಲ ಹತ್ತಿದಾಗ ಏನಾಗ್ತದೆ ಅಂದ್ರೆ 4 ಜನ ಹೆಣ್ಮಕ್ಳು ಇರ್ತಾರೆ ಅಲ್ಲಿ, ಅವರು ಕಳ್ಳರ ಇರ್ತಾರೆ, ಎಲ್ಲಿಂದ ಬಂದಿರ್ತಾರೆ, ಬೆಂಗಳೂರಿಂದ ಬಂದಿರ್ತಾರೆ, ತಮಿಳುನಾಡಿಂದ ಬಂದಿರ್ತಾರೆ, ಕಾಯ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತಾರೆ. ಯಾರು ಇರ್ತಾರೆ, ಯಾರ ಹತ್ರ ದುಡ್ಡು ಇರ್ಬೋದು, ಯಾರ ಹತ್ರ ಒಡವೆ